ಬೆಳಗ್ಗೆ ಎದ್ದು ತಾವಿಂದ ರಾತ್ರಿ ಮಲಗೋವರೆಗೂ ಎಷ್ಟೇ ಟೈಮ್ ನೀವು ಬಿಸಿ ಇರ್ತೀರಾ? ಹೌದು ಎಷ್ಟೇ ಟೈಮ್ ನೀವು ಫ್ರೀ ಆಗ್ತೀರಾ? ಹೌದು. ಸೊ ಆ ಫ್ರೀ ಟೈಮ್ನ ಏನ್ ಮಾಡ್ತೀರಾ ನೀವು? ಟಿವಿ ನೋಡೋಕೆ ಟೈಮ್ ಕೊಡ್ಬೋದು, ಇಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಇಲ್ಲ ಪೇಪರ್ ಓದೋದಕ್ಕೆ, ಇಲ್ಲ ಯಾರ ಜೊತೆ ಹರಟೆ ಹೊಡಿಯೋದಕ್ಕೆ ಏನೋ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ಟೈಮ್ನ ನೀವು ಪಾಸಿಟಿವ್ ಅಫರ್ಮೇಶನ್ಸ್ಗೆ ಟೈಮ್ ಕೊಡಿ ದಿವಸಕ್ಕೆ. ಅದನ್ನ ಅಟ್ಲೀಸ್ಟ್ ಅದನ್ನ ನಿಮ್ಗೆ ದಾರಿ ಮಾಡ್ಕೊಡುತ್ತಲ್ಲಿ. ನೀವು ಆ ಟಿವಿ ನೋಡ್ಬಿಟ್ಟು ಸುಮ್ನೆ ಮೈಂಡ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಆ ಟೈಮ್ನ, ಫ್ರೀ ಟೈಮ್ನ ಇದಕ್ ಕೊಡಿ ಕುತ್ಕೊಂಡು. ಇದಕ್ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಒಳ್ಳೆ ಫ್ಯೂಚರೇ ಸಿಗುತ್ತೆ ನಿಮ್ಗೆ ಅಲ್ಲಿ. ಸೊ ಅದು ನಿಮ್ಗೆ ಫ್ಯೂಚರ್ಗೆ ನಿಮ್ಗೆ ಹೆಲ್ಪ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಇಲ್ಲ ಸುಮ್ನೆ ಟಿವಿ ನೋಡಿ ಅಲ್ಲಿ ಟೈಮ್ ಪಾಸ್ ಮಾಡಿ ಅದ್ರ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು. ಎಲ್ಲರೂ ಫ್ಯೂಚರ್ ಒಳ್ಳೆ ಲೈಫ್ಗೆ ತಾನೆ ಎಲ್ಲರೂ ಹುಡುಕ್ತಾ ಇರೋದು, ಮತ್ತೆ ನೆಮ್ಮದಿ ಇರೋ ಲೈಫ್ಗೆ ತಾನೆ ಎಲ್ಲರೂ ಕೇಳ್ತಾ ಇರೋದು. ಅದ್ರ ಬೇಕು ಅಂತಾನೆ ಹುಡ್ಕೊಂಡು ಹೋಗ್ತಾರದಕ್ಕೆ. ಇಲ್ಲಿ ರೂಟ್ ಇದೆ ಅಲ್ಲಿ, ನಿಮ್ಗೆ ಏನಕ್ಕೆ ಬರ್ತಾ ಇಲ್ಲ ಯಾರು ಅಲ್ಲಿ. ಹೌದು. ಅದನ್ನ ಆ ಟೈಮ್ನ, ಫ್ರೀ ಟೈಮ್ನ ಏನ್ ಮಾಡ್ತೀರಾ ನೀವು ಇದಕ್ಕೆ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಅವಕಾಶಗಳು ಬರ್ತಾ ಇರುತ್ತೆ. ನಿಮ್ಗೆ ಆ ರೂಟಲ್ಲಿ ಹೋದಾಗ ನಿಮ್ಗೆ ಎಲ್ಲಾನು ಒಳ್ಳೆ ಫ್ಯೂಚರ್ ಮಾತ್ರ ಬಂದೇ ಬರುತ್ತೆ ಅಲ್ಲಿ. ಸೊ ಅದ್ರಿಂದ ಎಲ್ಲರೂ ಈ ಸ್ಕ್ರೀನ್ ಮುಂದೆ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಸಿಕ್ಕಾಬಟ್ಟೆ. ನನಗೆ ಇವಾಗ ನಾನು ಸರ್ವೆ ಮಾಡಿದ ಪ್ರಕಾರ ಆ ಟೈಮ್ ನಿಲ್ ಕೊಟ್ರೇನೋ ಸಾಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ರೀಲ್ಸ್ ನೋಡ್ತಾರೆ, ಟಿವಿಲಿ ಬರೀ ನ್ಯೂಸ್ಗಳು ನೋಡ್ತಾರೆ. ನ್ಯೂಸ್ ಅಲ್ಲಿ ಬರೋದೆಲ್ಲ ಬರೀ ನೆಗೆಟಿವ್. 95% ನೆಗೆಟಿವ್ ಇರುತ್ತೆ, ಇನ್ನೊಂದು 5% ಎಲ್ಲೋ ಇದಾಗಿದೆ ಅದಾಗಿದೆ ಅಂತ ಬರ್ಬೋದು. 95% ಏನಾಗುತ್ತೆ, ಜನಗಳ ಮೈಂಡ್ ಸೆಟ್ ಬರೀ ಎಲ್ಲ ಅದಕ್ಕೆ ಸೆಟ್ ಆಗೋಗಿದ್ದಾರೆ. ನ್ಯೂಸ್ ಚಾನಲ್ ಏನು ನ್ಯೂಸ್ ಇಲ್ಲ ಅಲ್ಲಿ, ದರ್ಶನದಲ್ಲಿ. ಈ ಜನಗಳಿಗೆ ಏನ್ ಸಿಗ್ತಾ ಇದೆ ಅದರಿಂದ? ವಾಟ್ ಈಸ್ ದಟ್ ಸೋಷಿಯಲ್ ಪೀಪಲ್ ಆರ್ ಗೆಟಿಂಗ್ ಫಾರ್ ದಟ್? ಅವ್ರಿಗೆ ಏನು ಸಿಗ್ತಾ ಇಲ್ಲ ಸರ್. ಅದು ಸುಮ್ನೆ ಇಲ್ದಿರೋದೆಲ್ಲ ಅವನ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಿ 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 ಅವ್ರ ಮೈಂಡ್ ಸೆಟ್ ಹಾಳು ಮಾಡ್ಕೊತಾ ಇದ್ದಾರೆ. ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲ್ಲ, ಅಷ್ಟು ಮಾಡ್ತಾ ಇಲ್ಲ. ಅದು ಅವನು ಕೆಲ್ಸಕ್ಕೆ ಬರದಿರೋದೆಲ್ಲ ನ್ಯೂಸ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅವ್ರು ಹಿಂಗ್ ಮಾಡೋರು ಹಂಗ್ ಮಾಡೋರು ಅಂತ. ಅವ್ರಿಗೂ ಕೆಲ್ಸ ಇಲ್ಲ, ಜನಗಳಿಗೆ ಸುಮ್ಮನೆ ತಲೆ ಕೆಡಿಸ್ಬೇಕು, ಅದನ್ನ ಅವ್ರು ಮಾಡ್ತಾ ಇದಾರಲ್ಲಿ. ನಾವು ಅದಕ್ಕೆ ಟೈಮ್ ಕೊಟ್ಬಿಟ್ಟು ನಮ್ ತಲೆ ನಾವು ಹಾಳು ಮಾಡ್ಕೊತಾ ಇದ್ವಿ. ಅದನ್ನ ಪಾಸಿಟಿವ್ ಆಗಿ ತಿರುಗಿಸಿ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಅದನ್ನ ನಮ್ಗೆ ಒಳ್ಳೇದಾಗುತ್ತೆ, ಆಗ್ತಿರೋದೆಲ್ಲ ಒಳ್ಳೇದಕ್ಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಮುಂದಕ್ಕೆ ಆಗ್ತಿರೋದು ಒಳ್ಳೇದಕ್ಕೆ ಅನ್ಕೊಂಡು ನಾವು ಅನ್ಕೊಂಡು ನಾವು ಕೆಲಸ ಮಾಡ್ತಾ ಹೋಗಿ ಮತ್ತೆ ನಾವು ಅದಕ್ಕೆ ಟೈಮ್ ಕೊಟ್ಟಾಗ ಏನಾಗುತ್ತೆ, ನಾವು ಅದನ್ನ ಗ್ರೋತ್ ಆಗ್ಬಹುದು ಅಲ್ಲಿ. ಸೊ ನೀವು ಇದಕ್ಕೆ ಟೈಮ್ ಕೊಡಿ. ಇದಕ್ಕೆ ಟೈಮ್ ಕೊಟ್ಟಾಗ ಇದು ಏನಾಗುತ್ತೆ, ನಿಮ್ಮನ್ನ ಬೆಳೆಸುತ್ತದು. ಅದು ಬೆಳೆಸಲ್ಲ, ಅದು ಸ್ಕ್ರೀನ್ ಮುಂದೆ ಅದನ್ನ ಬೆಳೆಸಲ್ಲ. ಅದಕ್ಕೆ ನೀವು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ಎಂಟರ್ಟೈನ್ಮೆಂಟ್ ಆ ಕ್ಷಣ ಅಷ್ಟೇ ನಿಮ್ಗೆ. ಅದು ಇದಕ್ಕೆ ಟೈಮ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮನ್ನ ಬೆಳೆಸುತ್ತೆ, ನಿಮ್ ಫ್ಯೂಚರ್ ಕೈ ಹಿಡಿಯುತ್ತೆ, ನಿಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ, ಹ್ಯಾಪಿನೆಸ್ ಬರುತ್ತೆ, ನಿಮ್ಗೆ ಮನಿ ಬರುತ್ತೆ. ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಏನಾಗ್ಬೇಕು ಅಂತ ನಿಮ್ಗೆ ಕೆಲಸ ಆಗುತ್ತೆ ಅಲ್ಲಿ. ಅದು ಆ ರೂಟ್ಗೆ ಹೋಗ್ತೀರಾ, ಈ ರೂಟ್ಗೆ ಹೋಗ್ತೀರಾ, ಚಾಯ್ಸ್ ಇಸ್ ಯುವರ್ಸ್. ದೇವ್ರ ಅವಕಾಶ ಕೊಡ್ತಾನೆ ನಿಮಗೆ. ಆ ಅವಕಾಶನ ನೀವು ಸದ್ವಿನಿಯೋಗ ಮಾಡ್ಕೋತಿರೋ, ಎಲ್ಲ ನೀವು ಬೇರೆ ತರ ರೂಟ್ಗೆ ಹೋಗ್ತೀರೋ, ಅದು ನಿಮ್ಗೆ ಬಿಟ್ಟಿದ್ದಲ್ಲಿ. ದೇವ್ರೇ ಬಂದು ಎಲ್ಲ ನಿಂತ್ಕೊಂಡು ಮಾಡಲ್ಲ, ದೇವ್ರ ಅವಕಾಶ ಕೊಡ್ತಾನೆ. ಅದನ್ನ ನೀವು ಹೆಂಗ್ ಬಳಸ್ಕೋತೀರಾ, ಅದು ಇಂಪಾರ್ಟೆಂಟ್. ಸೊ ಆ ರೂಟಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಗಾಡ್ ಬ್ಲೆಸ್ ಯು ಅಷ್ಟೇ. ಖಂಡಿತವಾಗ್ಲು ಅದು ಇದನ್ನ ಮುಟ್ಸೋದಕ್ಕೆ ಇವಾಗ ಜನರಿಗೆ ಇದೆ ಇಲ್ಲಿ, ಅಂದ್ರೆ ಅವರಲ್ಲಿರೋ ಬ್ಲಾಕೇಜಸ್ ಇದೆ ಅಲ್ಲ, ನೆಗೆಟಿವ್ ಎನರ್ಜಿ ಇಲ್ಲಿ ಬರೋದಕ್ಕೆ ಬಿಡ್ತಾ ಇಲ್ಲ ಅವ್ರನ್ನ. ಎಲ್ಲ ಏನಾಗಿದೆ ಗೊತ್ತಾ ಸರ್, ಅಪ್ಪ ಹಾಕಿದ ಆಲದ ಮರ, ಅಪ್ಪ ಹಾಕಿದ ಆಲದ ಮರ ಅದ್ರಲ್ಲೇ ಬಿದ್ದು ಒದ್ದಾಡಿ ಅದಕ್ಕೆ ಹ್ಯಾಂಗ್ ಮಾಡ್ಕೊಂಡು ಸಾಯ್ತಾರ ಅಷ್ಟೇ. ಸೂಪರ್ ಆಗಿ ಹೇಳಿದ್ರಿ. ಸೊ ಹಳೆ ಕಾಲದವರು ಅದನ್ನೇ ಕಿತ್ತೋಗಿರೋದು, ಅದನ್ನೇ ಸುತ್ಕೊಂಡ್ ಬರ್ತಾ ಇರ್ತಾರೆ. ಅದನ್ನ ಬಿಟ್ಟು ಬದುಕಿದ್ರೇನೆ ನಾವು ಹೇಳಿದ್ರಲ್ಲ, ಬಾವಿಯಲ್ಲಿ ಕಪ್ಪೆ ತರ ಅದೇ ಆಳದ ಮರ ಕೆಳಗಡೆನೆ ಇದಾರೆ, ಇದೇ ನಮ್ ಪ್ರಪಂಚ ಅಂತ ಹೇಳ್ಬಿಟ್ಟು. ಹೌದು ಸಮುದ್ರ ಇದೆ ಅಂತ ಬನ್ನಿ ಅಂತ ಬರ್ಬೇಕಷ್ಟೇ, ಆರ್ತಿ ತೆಗೆದು. ಖಂಡಿತ ಅದು ಆ ಮೈಂಡ್ ಸೆಟ್. ಅದು ಯಾಕಂದ್ರೆ ನೋಡಿ ಸರ್, ಆವಾಗ
ಇದಕ್ ಮುಂಚೆ ಮಾತಾಡಿದ್ವಿ ನಾವು ಈ ನೋಕಿಯಾ ಕಂಪ್ನಿ ಬಗ್ಗೆ. ಹೌದು. ಅವರು ಅವಾಗ ಇರೋ ಒಂದು ಟೈಮಲ್ಲಿ ಅವರೇ ನಂಬರ್ 1 ಆಗಿದ್ರು. ನೋಕಿಯಾ ಕಂಪ್ನಿ ಅಂದ್ರೆ ಬ್ರ್ಯಾಂಡ್ ಇತ್ತು ಅವಾಗ. ಹೌದು. ಅಪ್ಡೇಟ್ ಆಗದೆ ಇರೋದಕ್ಕೆ ಇವಾಗ ಏನಾಯ್ತು ಅವ್ರ ಪರಿಸ್ಥಿತಿ? ಹೆಸರೇ ಇಲ್ಲ. ಇಲ್ಲ. ಹಂಗೆ ಜೀವನಾನು ಕಾಲಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗಿಲ್ಲ ಅಂದ್ರೆ ಇವಾಗ ಅಪ್ಪ ಅದ್ ಹೇಳಿದ್ರಲ್ಲ, ಅವಾಗ ಅವ್ರು ಆ ಮೈಂಡ್ ಸೆಟ್ ಅಲ್ಲೇ ಇದಾರೆ, ಅವ್ರು ಬೆಳೆದಿರೋ ವಾತಾವರಣದಲ್ಲೇ. ಅವ್ರು ಅಪ್ಡೇಟ್ ಆಗಿಲ್ಲ. ಅಟ್ಲೀಸ್ಟ್ ಇವಾಗಿರೋ ಯಂಗ್ಸ್ಟರ್ಸ್ ಇವರೆಲ್ಲ ನಾಲೆಜ್ ಇಲ್ಲ ಅಂದ್ರೆ ಸರ್ ಅವಾಗ ಆತರ ಜನಗಳ ಜೊತೆ ಅವರು ಬೆರ್ತಿಲ್ಲ, ಆತರ ಸಿಕ್ಕಿಲ್ಲ. ಮೊಬೈಲ್ ಇರ್ಲಿಲ್ಲ ಸರ್ ಅವಾಗ. ಈಗಿರೋ ಮೊಬೈಲ್ ಟೆಕ್ನಾಲಜಿ ಅವಾಗ ಇರ್ಲಿಲ್ಲ. ಹೌದು. ಈಗ ಟೆಕ್ನಾಲಜಿ ಹೆಂಗಿದೆ ಎಲ್ಲ ಬೆರಳಲ್ಲೇ ಆಟ ಆಡ್ಬೋದು, ಬೆರಳಲ್ಲೇ ಕೂತ್ಕೊ ಆಟ ಆಡ್ಬೋದು ಅಲ್ಲಿ. ಅವಾಗ ನಮ್ಮ ಅಪ್ಪ ಹೋಗಿ ಒಂದ್ ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಅವ್ರು ಓಡೋಗೋರು ಅಲ್ಲಿ ಅಂಗಡಿಗೆ ಹೋಗಿ. ಈಗ ಬ್ಲಿಂಕಿಟ್ ಮೊಬೈಲ್ ನ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ, ಪಟ್ಟನ್ ಮನೆಗೆ ಬರುತ್ತೆ. ನಾನು ಹೇಳ್ದೆ ನಮ್ಮ ಅಪ್ಪನಿಗೆ, ಅವ್ರು ಸೌತೆಕಾಯಿ, ನಿಂಬೆಹಣ್ಣು, ತುಪ್ಪ ಎಲ್ಲ ಮರ್ತೋಗಿದ್ರು. ಬ್ಲಿಂಕಿಟ್ ಅಲ್ಲಿ ಹಿಂಗ್ ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿದ್ರೆ ಪಟ್ಟನ್ ಮನೆಗೆ ಬಂತು. ನೋಡಿ, ಪೂಜೆ ಬಿಟ್ಬಿಟ್ಟು ಓಡೋಗ್ಬೇಕಾಗಿತ್ತು. ಎಲ್ಲ ಪಂಚೆ ಹಾಕೊಂಡಿದೀವಿ, ಧೋತಿ ಹಾಕೊಂಡಿದೀವಿ, ಓಡೋಗಕ್ ಆಗಲ್ಲ ಅಂಗಡಿಗೆ. ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿದರೆ ಬಂತು ಮನೆಗೆ. ಅವ್ರು ನೋಡ್ಬಿಟ್ಟು ಒಂಥರ ಸ್ಮೈಲ್ ಕಾರಣಪ್ಪ ಇದು. ಹೌದು, ನಿಮ್ ಕಾಲದಲ್ಲಿ ಹಿಂಗ್ ಇರ್ಲಿಲ್ಲ. ಈಗ ನೋಡಿ ಎಲ್ಲ ಇದೆ, ಬೆರಳಲ್ಲೇ ಆಟ ಆಡ್ಬೋದು. ಪ್ರಪಂಚ ಬೆರಳಲ್ಲೇ ಇದೆ ಎಲ್ಲ. ಹೌದೌದೌದೌದು, ಖಂಡಿತ. ನಗ್ತಾ ಇದಾರೆ, ಏನ್ ಕಾಲ ಬಂತಪ್ಪ ಅಂತ. ಹೌದಪ್ಪ, ನಿಮ್ ಕಾಲದಲ್ಲಿ ಇವೆಲ್ಲ ಇರ್ಲಿಲ್ಲ. ಈಗೆಲ್ಲ ನೋಡಿ ಎಲ್ಲ. ಸೊ ಹಂಗೆ ನಾವು ನಮ್ಮ ಮೈಂಡ್ ಸೆಟ್ ಎಲ್ಲದಕ್ಕೂ ಕಾರಣ. ಆ ಎನರ್ಜಿನ ನಾವು ಪಾಸಿಟಿವ್ ಆಗಿ ತಗೊಂಡು ಅದನ್ನ ನಾವು ಹೇಗೆ ನಾವ್ ಅದನ್ನ ಯೂಸ್ ಮಾಡ್ಕೊಂಡು ನಾವು 4 ಜನಕ್ಕೆ ಹೆಲ್ಪ್ ಮಾಡ್ತೀವಿ, ಅದು ಹಂಗೆ ಬೆಳೀತಾ ಹೋಗುತ್ತಲ್ಲಿ. ನಾವು ನಮ್ಮೊಳಗೆ ಇಟ್ಕೊಂಡ್ಬಂದ್ರೆ ನಿಂತು ನೀರ್ ಆಗ್ಬಿಡುತ್ತೆ. ಕೆರೆ ಕೆಸರಾಗಿ ಕೊಳ್ತಾ ಹೋಗ್ಬಿಡುತ್ತೆ ನೀರು. ಸೊ ಕೆರೆ ಆಗ್ಬಾರ್ದು, ನಿಂತು ನೀರ್ ಆಗ್ಬಾರ್ದು, ಹರಿತಾ ಇರ್ಬೇಕಲ್ಲಿ. ಹೌದು. ಎನರ್ಜಿ ಶುಡ್ ಫ್ಲೋ, ಶುಡ್ ನಾಟ್ ಕಲೆಕ್ಟ್ ಅಂಡ್ ಅಲ್ಲೇ ಕೊಳ್ತಾ ಹೋಗ್ಬಾರ್ದು. ಸೊ ಯೂನಿವರ್ಸ್ಗೆ ಒಳ್ಳೇದು ಗೊತ್ತಿಲ್ಲ ಸರ್, ಕೆಟ್ಟದ್ದು ಗೊತ್ತಿಲ್ಲ. ನೀನ್ ಏನ್ ಮೈಂಡ್ ಸೆಟ್ ಮಾಡ್ತೀಯೋ ಅದಾಗ್ತೀಯ ಅಷ್ಟೇ. ಅಲ್ಲಿ ಯದ್ಭಾವಂ ತದ್ಭವತಿ. ಅದು ನಾನು ಅದು ತುಂಬಾ ನಂಬೋದು ಆವಾಗಿಂದ. ಅದು ಅವಾಗ್ಲೇ ಹೇಳಿದ್ರಲ್ಲ, ಅದು ಬೆಳಿಗ್ಗೆ ಅವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಯಾರೋ ಚೆನ್ನಾಗಿ ಹೇಳಿದಾರೆ. ಅದು ಏನದು ಹೆಂಗೆ ಬೆಳಿಗ್ಗೆ ಎದ್ದೋಳುವಾಗ ನೈಟ್ ಮಲ್ಗೋವಾಗ ಬೆಳಿಗ್ಗೆ ಏನ್ ಥಾಟ್ ಕೊಡ್ತೀವೋ ಆ ಕೆಲಸ ನಿಮಗೆ ಆಗ್ತಾ ಬರುತ್ತದು. ನೈಟ್ ಮಲ್ಕೊಳ್ಬೇಕಾದ್ರೆ ಏನು ಗ್ರಾಟಿಟ್ಯೂಡ್ ಹೇಳ್ತಿರೋ, ಥ್ಯಾಂಕ್ ಯು ಹೇಳ್ತಿರೋ, ಮತ್ತೆ ಎಲ್ಲ ಹ್ಯಾಪಿನೆಸ್ ಏನ್ ಮಾಡ್ಕೊಂಡು ನೀವು ಅದನ್ನ ಮಾಡ್ಕೊಂತಿರೋ, ನೈಟ್ ಅದೇ ಕೆಲಸ ಮಾಡುತ್ತದೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಮೂಡ್ ಅಲ್ಲೇ ಎಲ್ಲಾರ್ಗು ಪ್ರೇ ಮಾಡಿ ಪಾಸಿಟಿವ್ ಅಫರ್ಮೇಶನ್ ಹೇಳಿದಾಗ ಅವತ್ತೊಂದು ಕೆಲಸ ಚೆನ್ನಾಗಿ ಆಗ್ತಾ ಬರುತ್ತೆ. ನೈಟ್ ಮಲಗ್ಬೇಕಾದ್ರೆ ಥ್ಯಾಂಕ್ ಯು ಹೇಳ್ಬೇಕು. ಸೊ ಅವೆರಡು ಟೈಮ್ ಇದೆಯಲ್ಲ, ಅವೆರಡು ಟೈಮ್ ತುಂಬಾ ಇಂಪಾರ್ಟೆಂಟ್ ಜೀವನಕ್ಕೆ.